ಏನು ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಅದೇನಿ, ನೀವು ಮಸ್ತ್ ಅದಿರಿ ಅಂತ ಕೇಸ ಇವತ್ತಿನ ಇದೊಂದು ಇನ್ಫಾರ್ಮೇಷನ್ ಹಂಗೆ ಮಾತಾಡ್ಬೇಕಂತ ಅನ್ನಿಸ್ತೆ, ಅದ್ರ ಸಂಬಂಧ ಮಾತಾಡಂತೀನಿ. ಏನು ಇನ್ಫಾರ್ಮೇಷನ್ ಅಂತಂತಂದ್ರೆ ಟೆನ್ಷನ್. ಏನು ಟೆನ್ಷನ್ಪ ಅಂತಂತಂದ್ರೆ ಹಂಗೆ ಹೇಳಂತೀನಿ. ಮನೆ ಜವಾಬ್ದಾರಿ ಆಗಿರಲಿ, ನಮ್ಮ ಸ್ಟಡಿ ಆಗಿರಲಿ, ನಮ್ಮ ಸ್ಪೋರ್ಟ್ಸ್ ಕೆರಿಯರ್ ಆಗಿರಲಿ, ಏನೋ ಒಂದು ಅವ್ರವ್ರದ್ದೇ ಅದು ಒಂದು ಟೆನ್ಷನ್, ಯಾರ್ದೋ ಒಬ್ಬರದ್ದು ಲವ್ ಫೇಲ್ಯೂರ್ ಆಗಲಿ ಎಲ್ಲ ಹೇಳಾಕತ್ತೀನಿ. ಹಂಗೆ ಒಂದು ಮೋಟಿವೇಶನ್ ಕೊಡಾಕತ್ತೀನಿ ನಾನು. ಮೋಟಿವೇಶನ್ ಅನ್ಕೋಬೇಡ್ರಿ, ಹಂಗೆ ರಿಯಾಲಿಟಿ ಮಾತಾಡಕತ್ತೀನಿ. ಏನು ರಿಯಾಲಿಟಿಪ್ಪ ಅಂತಂತಂದ್ರೆ ಈಗ ನಮ್ಮನ್ನ ಹಿಡ್ಕೋರಿ, ನಾವಂತೂ ಕಂಪನಿ ಕೆಲಸ ಮಾಡೋರು, ಕಂಪ್ನಿ ವರ್ಕರ್ಸ್, ಲೇಬರ್ಸ್. ಈಗ ನಮಗೆ ಡೆಸ್ಟಿನೇಷನ್ ಕೊಟ್ಟಾರಂತಂದ್ರೆ ಹೆಲ್ಪರ್ಸ್ ಅಂತಲೇ ಕೊಡ್ತಾರೆ. ಯಾಕಪ್ಪ ಅಂದ್ರೆ ನಾವು ಮಾಡಿರೋ ಎಜುಕೇಷನ್ BA ಆರ್ಟ್ಸ್ ಒಳಗೆ. ಆರ್ಟ್ಸ್ ಸ್ಟೂಡೆಂಟ್ಸ್ ಅಂತಂದ್ರೆ ಏನು ಪೊಲೀಸ್ ಅಕ್ಕನ ಡೈರೆಕ್ಟ್, ಏನು IPS IAS ಅಕ್ಕನ ಆಗೋರಾದ್ರೆ ಏನಪ್ಪ ಅಂತಂದರೆ ಹೆವಿ ಟ್ಯಾಲೆಂಟೆಡ್ ಇರ್ತಾರೆ. ನಮಗೂ 108 ಟೆನ್ಷನ್, ಅವ್ರಿಗೇನು ಇರೋದಿಲ್ಲ, ತಿಂದು ಉಂಡು ಅಡ್ಡಾಡ್ದವ್ರು ಇರ್ತಾರೆ. ಮರಳಿನ ದಂಧೆ ಮಾಡೋರು ಸತ್ಯಕ್ಕೆ ಮೋಟಿವೇಶನ್ ಮಾಡಿದ್ದ ಟೈಮ್ ನೋಡಿದ್ದೇನೆ ನಾನು. ಮುಂದೆ ಬಂದವರು ಎಲ್ಲ ಬಣ್ಣ ಗೊತ್ತಾಗಿದ್ದೆ. ಅಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಅಂತೇವೆ ಅವರಲ್ಲ, ಅವ್ರ ಬಗ್ಗೆ ಮಾತಾಡಬಾರ್ದು. ಎದಕ್ಕೆ ಬೇಕು ಇರಲಿ. ನಾವು ಕಂಪ್ನಿ ಲೇಬರ್ಸ್ಗಳು ಸಮಸ್ಯೆ ಏನು ಹೇಳ್ದಂಗೆ ಕೇಳ್ರಿ. ಇಲ್ಲೇ ದುಡಿಯೋದ ದಿನಕ್ಕೆ 500 ರೂಪಾಯಿ, 500 × 26 ಮಾಡಿದ್ರಿಪ್ಪ ಅಂತಂದ್ರೆ 13,600 ಚಿಲ್ಲರ ಏನೋ ಬರ್ತೈತಿ. ಹಂಗೆ ಒಂದು ಲೆಕ್ಕ ಹೇಳಾಕತ್ತೀನಿ. OT ಮಾಡಿದ್ದೀವಿ, ಅಟೆಂಡೆನ್ಸ್ ಬೋನಸ್ ಅಂತ ಈಗ 15,000ಕ್ಕೆ ಸೀಮಿತ ಆಗಿಬಿಟ್ಟಿದ್ದೇವೆ ನಾವು. ನನ್ನೂ ಹಿಡ್ಕೊಂಡು 15,500 ಬಂದ್ರೆ ಭಾಳ ಹಬ್ಬ ಅಂದ್ರೆ. ಇನ್ನು ನಾವು ಹೆಚ್ಚಿಗೆ ದುಡಿಬೇಕು, 2,000 ರೂಪಾಯಿ ಹೆಚ್ಚಿಗೆ ದುಡಿಬೇಕಪ್ಪ ಅಂತಂತಂದ್ರೆ ಮತ್ತು 16 ತಾಸು ಇವ್ರ ಕೈಯಾಗ ದುಡಿಬೇಕು ಅಂದ್ರೆ OT, ಓವರ್ ಟೈಮ್ ಡ್ಯೂಟಿ. ಅದಕ್ಕೆ ಮತ್ತು ಒಳ್ಳೆ ಬೇರೆ ವೇಜಸ್ ಇರ್ತೈತಿ, ಅದು ಬೇರೆ. ಹಂಗೆ ದಿನ ತಾಸಿಗೆ 150 160 ರೂಪಾಯಿ ಕೊಟ್ರೆ 8 ತಾಸದ್ದು ಎಷ್ಟು ಆಕೈತಿ? ಎಲ್ಲಿ ಹೋಗಲಿಲ್ಲ. ಇದು ಏನೋ ಕೋರ್ಟ್ ಆರ್ಡರ್ ಪ್ರಕಾರ ನಮಗಿರೋದು ಎಷ್ಟು ದಿನಕ್ಕೆ 500 600 ಇಲ್ಲ ಅಂದರೆ ಹಬ್ಬ ಅಂದ್ರೆ 600 ಎಲ್ಲಿ ಕೊಡೋದಿಲ್ಲ, 500 ಇದ್ದಿದ್ದು ರಿಯಾಲಿಟಿ. ಮತ್ತು ಒಂದು ಕಡೆ ನೋಡಿದರೆ ಈಗ ಡಿಸೆಂಬರ್ 10ಕ್ಕೆ ಒಂದು ಪ್ರತಿಭಟನೆ ನಡೆದೈತೆ ಧಾರವಾಡದಾಗ. ಅವರೆಲ್ಲ ಯಾರ ಟ್ರೂ ಪ್ರತಿಭಟನೆಕಾರರು. ಹೆಂಗಪ್ಪ ಅಂತಂತಂದ್ರೆ ಇದ್ದಿದ್ದು ಹೇಳ್ಬೇಕಂದ್ರೆ ಪ್ರಾಂಪ್ಟಾಗೆ ನಮ್ಮ ಧಾರವಾಡದೊಳಗೆ ಇಷ್ಟು ದಿವಸ ಯಾವುದೇ ಸ್ಟ್ರೈಕ್ ನಡೀತಿರ್ಕಿಲ್ಲ, ಎಲ್ಲ ಸಮ ಆಗೇ ಹೊಂಟಿತ್ತು. ಇದೆಲ್ಲ ಮಾಡಂತಿದ್ದ ಗೋರ್ಮೆಂಟ್. ಹೆಂಗೆ ಗೋರ್ಮೆಂಟ್ಪ ಅಂತಂತಂದ್ರೆ ಯಾವುದೂ ಕಾಲ್ಪರ್ ಮಾಡಂತಿಲ್ಲ. ನಾವು ಕೆಲಸ ಮಾಡಲ್ಲ, ಮನೆ ನಡೆಯೋದಿಲ್ಲ. ಕೆಲಸ ಮಾಡ್ಕೊತನೇ ಓದ್ಕೊಂತ ಕಾಂಪಿಟೇಟಿವ್ ಎಕ್ಸಾಮ್ ಪೇಸ್ ಮಾಡು ಒಂದು ಕಡೆ. ಆದರೆ ಕಾಂಪಿಟೇಟಿವ್ ಪೇಸ್ ಮಾಡಿ ಕೆಲಸ ಏನಾರು ಒಂದು ಸಾಧನೆ ಮಾಡೋನು, ಯಾವುದಾದ್ರೂ ಒಂದು ಜಾಬ್ ತೊಗೊಂಡು ಧಾರವಾಡ ಬಿಟ್ಟು ಸ್ವಂತ ಊರಿಗೆ ಹೋಗೋನು ಅನ್ನೋರು ಭಾಳ ಮಂದಿ ಅದಾರೆ. ನಮ್ಮದೊಂದು ಕೆಟಗರಿ ಆದರೆ ಅವ್ರದ್ದೊಂದು ಕೆಟಗರಿ. ಮತ್ತು ಕೆಲಸ ಮಾಡ್ತಾ ಓದ್ತಾ ಕ್ಲಾಸ್ ಅಟೆಂಡ್ ಮಾಡ್ತಾ ಅದ್ರದ್ದು ಲೈಬ್ರರಿ ಫೀಸ್ ಮತ್ತು ಊಟದ ಫೀಸ್ ಮತ್ತು ಭಾಳ ಅಂದ್ರೆ ಭಾಳ ಎಲ್ಲ ಕಂಟ್ರೋಲ್ನಾಗ ಇಟ್ಕೊಂಡು ಕೆಲಸ ಅಂದ್ರೆ ಮಾಡ್ತಿರೋ ಸ್ಟೂಡೆಂಟ್ಸ್ ಒಂದು ಕಡೆ. ಅಂದರೆ ನಾವು ಬಿಡ್ರಿ ನಮ್ದಕ್ಕೆ ಪ್ರೈವೇಟ್ ಕಂಪನಿಗಳು ಯಾರ್ದೋ ಒಬ್ಬರ ಕಡೆ ಕೆಲಸ ಮಾಡ್ತೀವಿ 15,000ಕ್ಕೆ. ಪಾಪ ಅವ್ರು ಎಲ್ಲಿ ಏನು ಮಾಡ್ಬೇಕು? ಪ್ರತಿ ಸಲ ಮನೆಯವ್ರನ್ನ ಕೇಳಿ ಕೆಲಸನ ಹೋಗ್ಬೇಕು. ಯಾವ ರೀತಿ ಅಂತಂದ್ರೆ ಈಗ ಪ್ರತಿಭಟನೆ ನಡೆಯುತ್ತಿದ್ದೂ ಅದ. ಇವಾಗ ಡಿಸೆಂಬರ್ 10ಕ್ಕೆ ಎಲ್ಲರಿಗೂ ಕರೆ ಕೊಟ್ಟರು ಅವ್ರು. ಈಗ ನಾವು ಹೋಗಕ್ಕೆ ಬರೋದಿಲ್ಲ. ಯಾಕೆ ಹೇಳ? ಕಂಪ್ನಿ ಒಳಗೆ ಇಂತಲ್ಲಿ ಹೊಂಟೇನಪ್ಪ ಅಂತ ಕೆಲಸ ಹೇಳಿದ್ರೆ ಆತು, ಮುಗಿದೋತು. ದವಾಖಾನೆ ಅಂತಂತಂದ್ರೆ ಅನಿವಾರ್ಯ, ಅದನ್ನೆಲ್ಲ ಸುಳ್ಳು ಹೇಳಬಾರ್ದು. ಹಂಗೆ ಹೇಳಿದ್ರೆ ಸೂಟಿ ಕೊಡ್ತಾರೆ, ಹಂಗೆ ಹೇಳಿ ಹೋಗಕ್ಕೆ ಮನಸ್ಸು ಬರೋದಿಲ್ಲ. ಪ್ರತಿಭಟನೆ ನಡೆಯೋಕ್ಕೇನಿಲ್ಲ. ಬಟ್ ನಾವು ಪ್ರಚೋದನೆ ಮಾಡಿದರೆ ನಮ್ಮ ಮೇಲೆ ಕೇಸ್ ಆಗ್ತಾವೆ. ಯಾಕಪ್ಪ ಅಂತಂದ್ರೆ ನಾವು ಮಿಡಲ್ ಕ್ಲಾಸ್, ಯಾರು ಪ್ರಶ್ನೆ ಮಾಡೋದಿಲ್ಲ. ಈಗ ಏನು ಹೇಳಬೇಕಂತ ಮಾಡಿದ್ದೆ ಅಂತಂದರೆ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಪ್ರತಿಭಟನೆ ಮಾಡಾಕತ್ತಾರೆ. ಏನೋ ಒಂದು ಒಳ್ಳೆಯ ಉದ್ದೇಶ, ರಾಜ್ಯಕ್ಕೆ ಸರ್ಕಾರಕ್ಕೆ ಒಂದು ಸ್ವಲ್ಪ ಅರಿವು ಮೂಡಿಸಿದ್ರೆ ಸಾಕು. ಯಾಕೆ? ಯೂತ್ಸ್ ಅಂದರೆ ಏನಂತ ಕೆಲಸ ಅವ್ರಿಗೂ ಗೊತ್ತೈತಿ. ಬಡವರು ಬಡವರಾಗಿ ಉಳಿತಾರೆ, ಶ್ರೀಮಂತರು ಶ್ರೀಮಂತರಾಗಿ ಉಳಿತಾರೆ. ನಾವಂತೂ 15,000ಕ್ಕೆ ಸೀಮಿತ ಆಗಿಬಿಟ್ಟಿದ್ದೀವಿ. ಇನ್ನೊಂದು ಹೇಳ್ತೇನೆ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ನಾವು ಓದಂತೀವಿ, ಹೆಂಗೆ ಟೆನ್ಷನ್ ಆಗೋದಿಲ್ಲ. ಯಾಕಂದ್ರೆ ವರ್ಕ್ ಪ್ರೆಷರ್ ಇರ್ತೈತಿ. ಹಂಗೆ ಓದಿ ಕೆಲಸ ಎಕ್ಸಾಮ್ ಅಟೆಂಡ್ ಮಾಡ್ತೇವೆ ಅಂತ ಅನ್ನೋದು ಪಾಯ ಸುಳ್ಳು. ಇನ್ನು ಓಡ್ರಿ ಅಂತಂತಂದ್ರೆ ಕತ್ತರಿಸಿ ಎಷ್ಟು ಬೇಕಾದಷ್ಟು ದೂರ ಓಡ್ತಾರೆ ಹುಡುಗರು. ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಏನು ಗೋರ್ಮೆಂಟ್ ಜಾಬ್ ಪಡಿಲೇಬೇಕಂತ ಕೆಲಸ ಅನ್ನೋ ಟೈಮಿಗಿನ ಇತ್ತ ಕೆಲಸನೂ ಮಾಡ್ಬೇಕು, ಇತ್ತಾಗ ಓದ್ಬೇಕು ಅಂಥವ್ರು ಹೇಳಾಕತ್ತೀನಿ ನಾನು. ಓಡಂದ್ರೆ ಎದ್ದು ಸಿಕ್ಕತ್ತು ಬೇಕಾದಟ್ಟು ಓದ್ತಾರೆ.
ಹಂಗೆ ಕುಂತು ಓದ್ಬೇಕು ಅಂತಂತಂದ್ರೆ ಇವ್ರಿಗೆ ಟೈಮ್ ವೇಸ್ಟ್ ಯಾರಿಗೆ ಆಕೈತೆ ಅಂತಂದ್ರೆ ಕುಂತು ಓದ್ಬೇಕನ್ನೋರಿಗೆ ವೇಸ್ಟ್. ಯಾಕಂದ್ರೆ ನಮ್ದು ಏನು ಇರ್ತೈತಿ ನಮ್ಮ ಮನಸ್ಸೊಳಗೆ ಅಂತಂದ್ರೆ ಇದ್ದಿದ್ದು ರಿಯಾಲಿಟಿ ಹೇಳತ್ತೀನಿ. ಓಡಬೇಕು, ಕೆಲಸ ಮಾಡಬೇಕು, ಎಲ್ಲ ಹ್ಯಾಂಡಲ್ ಮಾಡಬೇಕು ಅಂತಂತಂದ್ರೆ ಆಗೋದಿಲ್ಲ. ಈಗ ನಾನು ಆ್ಯಸ್ ಎ ಸ್ಪೋರ್ಟ್ಸ್ಮನ್ ಹಿಡ್ಕೋರಿ, ಸ್ಪೋರ್ಟ್ಸ್ಮನ್ ಲೈಫ್ನ ಅಲಗ್. ಇವಾಗ ನೋಡ್ರಿ ಎಲ್ಲ ಗೇಮ್ ಭೇಟಿಗೆ 3 ವರ್ಷ ಆಯ್ತು. ಗೇಮ್ ಯಾರೇ ಬರೋದಿಲ್ಲ, ಯಾರ್ಯಾರೂ ಬರೋದಿಲ್ಲ, ಅಷ್ಟು ಜೊತೆಗಾಗಿ ಇರ್ತೀನಿ ಅಂದವ್ರೂ ಬರೋದಿಲ್ಲ. ಹಂಗೆ ಒಂದು ಮಾತು ಹೇಳಂತೀನಿ ನಾನು. 10ನೇ ತಾರೀಕು ಯಾರ್ಯಾರು ಈ ಪ್ರತಿಭಟನೆ ಒಳಗೆ ಜಾಯಿನ್ ಆಗತ್ತಿರಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಜಲ್ದಿ ಕಾಲ್ಫರ್ಮ್ಸ್ ಆಗಲಿ, ಆದಷ್ಟು ಜಲ್ದಿ ನೌಕರಿ ಆಗಲಿ ಎಲ್ಲರದು. ಈ ಸ್ಪರ್ಧಾತ್ಮಕ ಜಗತ್ತು ಭಾಳ ಅಂದ್ರೆ ಭಾಳ ವಿಚಿತ್ರ ಐತಿ. ನಮ್ಮ ಧಾರವಾಡಕ್ಕೆ ಬಂದವ್ರದ್ದು ಇನ್ನೂ ಭಾಳ ಅಂದ್ರೆ ಭಾಳ ರಿಯಾಲಿಟಿ ತಿಳ್ಕೊಂಡಾರ. ಇಲ್ಲಿ ಬಂದು ಅನುಭವ ಆಗೈತಿ. ಮನ್ಯಾಗೂ ಹೇಳ್ಕೊಲಿಲ್ಲ ಮತ್ತು ಫ್ರೆಂಡ್ಸಿಗೂ ಹೇಳ್ಕೊಲಿಲ್ಲ. ಹಂಗೆ ಒಳಗೆ ನೋಡ್ತಿಂದ ಗ್ಯಾಸ್ ಎಷ್ಟೋ ಮಂದಿ ಧಾರವಾಡನೂ ಬಿಟ್ಟಾರ. ಅವ್ರವ್ರ ಊರಿಗೆ ಹೋಗಿ ಅಲ್ಲಿ ಕೆಲಸ ಮಾಡ ಅಂತಾರೆ. ಆದಷ್ಟು ಹೇಳಂತೀನಿ ನಿಮಗೆ, ಈ ಪ್ರತಿಭಟನೆ ಮಾಡೋದ್ರಿಂದ ಹೆಲ್ಪ್ ಆಗಲಿ ಅವರಿಗೆ. ಯಾರಿಗೆ ಆದಷ್ಟು ಜಾಯಿನ್ ಆದಿರಿಪ್ಪ ಅಂತಂದ್ರೆ ಹೆಲ್ಪ್ ಆಕೈತಿ ಎಲ್ಲರಿಗೂ. ಇದು ನಮ್ಮ ಧಾರವಾಡ ಭಾಷೆ ಒಳಗೆ ನಾನು ಮಾತಾಡಕತ್ತೀನಿ ಅಂತಂತಂದ್ರೆ ಒಂದು ಸ್ವಲ್ಪ ನಿಮ್ಗೆ ಅರ್ಥ ಆಕೈತಿ ನಾನು ಅನ್ಕೊತೀನಿ. ನಾನು ನಿನಗೆ ಏನು ಡೆಸ್ಟಿನೇಷನ್ ಐತಪ್ಪ ಅಂತಂತಂದ್ರೆ ನಾನು ಇದ್ರೊಳಗೆ ಇನ್ವಾಲ್ವ್ ಆಗತ್ತಿಲ್ಲ. ಯಾಕಪ್ಪ ಅಂತಂತಂದ್ರೆ ಕಂಪ್ನಿಗಳೊಳಗೆ ಸೂಟಿ ಕೊಡೋದಿಲ್ಲ. ಹಿಂಗೆ ಕೊಟ್ಟರೆ ಹೋಗಲೇ ಗೊತ್ತೈತಿ ಹೋಗಿ ಹೋಗಂತ ಅಂತಾರೆ. ಯಾಕಂದರೆ ನಾವು ಇನ್ನೊಬ್ರ ಕೆಳಗೆ ಕೆಲಸ ಮಾಡ್ತಿರ್ತೇವೆ. ಇವಾಗ ನಾವು ಪ್ರಶ್ನೆ ಮಾಡಬೇಕು ಎಲ್ಲ ಬಿಟ್ಟು ಮಾಡ್ತೀವಿ ಅಂತಂತಂದ್ರೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂತಂದ್ರೆ ಕೆಲಸ ಮಾಡಲೇಬೇಕು. ಮಂತ್ಲಿ EMIs ಮತ್ತು ಒಳ್ಳೆ ಲೋನ್, ಗುಂಪು ಚೀಟಿ ಅವೆಲ್ಲ ತುಂಬಬೇಕಲ್ಲ. ಅದ್ರ ಸಂಬಂಧ ಅದ್ರ ಕಮಿಟ್ಮೆಂಟ್ಸ್ ಭಾಳ ಅದಾವೆ. ಹಂಗೆ ಹೇಳ್ಕೊಂಡ್ರೆ ಅದಕ್ಕೆ ಪ್ರತಿಭಟನೆ ನೀವು ಮಾಡಕತ್ತಿದ್ದೆ ಅಂತಂದ್ರೆ ಆಲ್ ದ ಬೆಸ್ಟ್ ಹೇಳ್ತೇನೆ ನಾನು. ಒಳ್ಳೆಯ ಉದ್ದೇಶ, ಎಲ್ಲರಿಗೂ ಹೆಲ್ಪ್ ಆಕೈತಿ. ಯೂತ್ಸ್ ಆದಷ್ಟು ಬಂದು ಸೇರ್ರಿ. ಮತ್ತು ಇನ್ನೊಂದು ಭಾಳಷ್ಟು ಮಂದಿನೇ ನೋಡಿದೆ ನಾನು, ನಮ್ಮ ಕರ್ನಾಟಕನ ನೇಪಾಳ ದೇಶ ಮಾಡಬೇಡ್ರಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ಯೂತ್ಸ್ ಹೆಂಗೆ ಹೊರಗೆ ಬಂದ್ರಲ್ಲ, ಇಲ್ಲಿ ಯೂತ್ಸ್ ಹಂಗೆ ಹೊರಗೆ ಬಂದರೆ ಸರಿ ಆಗೋದಿಲ್ಲ. ಯಾಕಂತಂತಂದ್ರೆ ನಾವು ಹಿಂಗೆ ಮಾತಾಡಿದ್ದೀವಿ ಅಂತಂದ್ರೆ ನಮ್ಮ ಮೇಲನ ಎಲ್ಲ ಪ್ರಶ್ನೆಗಳು ಬರಕತ್ತವ. ಅದಕ್ಕೆ ನಮ್ಮ ಕೆಲಸ ನಾವು ಏನೈತೆ ಅಂತೇಳಿ ನಾವು ಮಾಡ್ಕೊತೀವಿ. ಎಲ್ಲರೂ ನಾನಟ್ಟು ಮಾತಾಡ್ತೀನಿ. ಎಲ್ಲರೂ ಹೆಂಗಪ್ಪ ಅಂದರೆ ಮ್ಯಾಲಿನ ಮಾತಿಗೆ ನಡ್ರಿ ಹೋಗು ನಡ್ರಿ ಅಂತಾರೆ. ಮುಂದೆ ಯಾರು ಬರೋದಿಲ್ಲ. ನಾವು ಹಂಗೆ ಏನು ನಡ್ರಿ 4 ಸ್ಟೇಟಸ್ ಹಾಕ್ತೀವಿ, 4 ಮಂದಿಗೆ ಶೇರ್ ಮಾಡ್ತೀವಿ, ಮುಗಿದು ಹೋಗುತ್ತೆ. ಚಲೋ ಆಯ್ತು ಒಳ್ಳೇದಾದಂತ ಕಾಮೆಂಟ್ ಹಾಕ್ತೀವಿ. ಯಾರಿಗೂ ಒಬ್ಬರಿಗೆ ಯಾರಾದ್ರೂ ಹೆಲ್ಪ್ ಆಕೈತಲ್ಲ, ಅದ್ರ ಸಂಬಂಧ ಇದೊಂದು ಉದ್ದೇಶ. 4 ಮಂದಿಗೆ ತಿಳಿಲಿ ಅಂತ ವಿಡಿಯೋ ಮಾಡಂತೀನಿ. ಹೆಲ್ಪ್ ಆಗಲಿ ಎಲ್ಲರಿಗೂ. ಮತ್ತು ಡಿಸೆಂಬರ್ 10ನೇ ತಾರೀಕು ಶ್ರೀನಗರ ಸರ್ಕಲ್ ಧಾರವಾಡದೊಳಗೆ ಸ್ಪರ್ಧಾತ್ಮಕದ ಕಾಲ್ಫಾರ್ಮ್ ಆಗೋದ್ರ ಬಗ್ಗೆ ಪ್ರತಿಭಟನೆ ಮಾಡಂತಾರೆ. ಬಂದು ಜಾಯಿನ್ ಆಗ್ರಿ. ಕಾಲ್ಫಾರ್ಮ್ ಯಾವ್ಯಾವೂ ಆಗಾಕತ್ತಿಲ್ಲ ಈಗ ಸದ್ಯ ಮಟ್ಟಿಗೆ. ಅದಕ್ಕೆ ಅದ್ರ ಬಗ್ಗೆ ಧ್ವನಿ ಎತ್ತೂ. ಆಲ್ ದ ಬೆಸ್ಟ್ ಎಲ್ಲರಿಗೂ.